ಏನ್ ಬೇಕು ಕೇಳ, ಏನ್ ಕೇಳಿದ್ರು ಕೊಡಿಸ್ತೀಯ? ಏನ ಕೇಳಿದ್ರು ಹಂಗೆ ಬಿಸಾಕ್ತಾ ಇರ್ತೀನಿ. ಬಿಸಾಕದೇನ್ ಬೇಡ, ಪಾರ್ಟಿ ಕೊಡ್ಸು ಸಾಕು. ಅಷ್ಟೇನಾ? ನಾನು ಅದ ಯೋಚನೆ ಮಾಡ್ತಾ ಇದ್ದೆ. ಸರಿಯಾದ ಟೈಮ್ಗೆ ಕೇಳಿದೆ ಕಣ ಚೋಟ. ಪಾರ್ಟಿ ತಾನೆ ಕೊಡ್ಸೋಣ ಬಿಡು. ಯಾವಾಗ್ಲೂ ನೀನ್ ಯಾವಾಗ ಕೇಳ್ತೀಯ ಅವಾಗ ಗೊಗ್ಗಯ್ಯ. ಬರೀ ನಿನಗ್ ಮಾತ್ರ ಅಲ್ಲ, ಊರವ್ರಿಗೆಲ್ಲ ಪಾರ್ಟಿ ಕೊಡ್ತೀನಿ. ನಾನ್ ಪ್ರಸ್ತ ಆಗಿದ್ ಖುಷಿಗೆ ಊರವ್ರಿಗೆಲ್ಲ ಬಾಡೂಟ ಹಾಕ್ಸ್ಬಿಡ್ತೀನಿ. ಊರವರೆಲ್ಲ ಹಬ್ಬ ಹಬ್ಬ ಮಾಡ್ಕೊಳ್ಳಿ ಬಿಡು. ಏನು ಬಾಬಯ್ಯ ನೀನ್ ಹೇಳ್ತಿರೋದು? ಊರ್ಗೆ ಬಾಡೂಟ ಹಾಕ್ಸ್ದೆಯಾ? ಹೆಂಗಪ್ಪ? ಸೋಮ್ ಕೇರ್ಲ ಸೋಮಿ ಹೇಳ್ತಾವನೆ. ಅಲ್ಲ ಕಳ್ಳ, ನಾವ್ ಮಾಡ್ತಾರ ಆಕ್ಟಿಂಗ್ಗೆ ಕೂಲಿ ಕೊಡಕಾಯ್ತಲ್ಲ ಅವನ್ ಕಲಿ. ಇನ್ನು ಊರ್ಗೆಲ್ಲ ಬಾಡೂಟ ಹಾಕಿಸ್ತಾನ. ಉಲ್ಟಾ ಬಿಡ್ತಾವನೆ ಬಡ್ಡಿ ಆಯ್ದ. ಏಯ್ ಗೊಗ್ಗಯ್ಯ, ಡೋಂಟ್ ಅಂಡರ್ಸ್ಟಿಮೇಟ್ ದ ಪವರ್ ಆಫ್ ಕಾಮನ್ ಮ್ಯಾನ್. ಇಂಗ್ಲೀಷು ಇಂಗ್ಲಿಷ್ ಸುಳ್ಳಲ್ಲ ಕಂಡ, ನಿಜವಾಗ್ಲೂ ಊರಿಗೆ ಊಟ ಬಾಡೂಟ ಹಾಕ್ಸ್ತೀನಿ. ನೀನ್ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ರಾಖಿ ಬಗ್ಗೆನಾ? ನಿನ್ನೆ ಕೇಳ್ತಾ ಇರೋದು. ನೀನ್ ಮಾತಾಡ್ತಾ ಇದ್ದಿದ್ದು ರಾಕೇಶ್ ಬಗ್ಗೆನಾ? ಏನಾಗಿದೆ ರಾಕೇಶ್ಗೆ? ಅದು ನನಗೆ ಗೊತ್ತಿಲ್ಲ ಅತ್ಗೆ. ನಿನಗೆಲ್ಲ ಗೊತ್ತು ಅಂತ ನನಗೆ ಗೊತ್ತು. ನಿಜ ಹೇಳು, ಯಾಕೆ ಅವನು ಎಕ್ಸಾಮ್ ಬರೀಲಿಲ್ಲ? ರಿತು, ನಿನ್ನ ಹತ್ರನೇ ಕೇಳ್ತಾ ಇರೋದು, ಮಾತಾಡು. ಅದಕ್ಕೆ ಅದು ಅವನಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ಎಕ್ಸಾಮ್ ಬರೀಲಿಲ್ಲ. ಹುಷಾರಿರ್ಲಿಲ್ಲ? ಏನಾಯ್ತು? ನಿಮ್ಮ ಹತ್ರ ಏನು ಹೇಳಿಲ್ವಾ? ಹೇಳಲಿಲ್ಲ. ಅದು ಅವನಿಗೆ ಫುಡ್ ಪಾಯ್ಸನ್ ಆಗಿತ್ತು. ಫುಲ್ಲು ಸುಸ್ತಾಗಿ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಸರಿ. ಏನ್ ಸರಿ ಅದಕ್ಕೆ? ಏನಿಲ್ಲ ರಿತು, ನೀನು ರೆಸ್ಟ್ ಮಾಡು. ಅಕ್ಕ, ಕಷಾಯ ಕೇಳಿದ್ಯಲ್ಲ, ತಗೋ. ಅಕ್ಕ, ನಿನಗೆ ಯಾಕೆ ಪದೇ ಪದೇ ತಲೆನೋವು ಬರ್ತಾ ಇದೆ? ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರ್ಸಣ್ವಾ? ಬೇಡ ಬಿಡೆ, ಇದು ಆರೋಗ್ಯದ ಸಮಸ್ಯೆ ಅಲ್ಲ, ಮನಸ್ಸಿನ ಸಮಸ್ಯೆ. ಯಾಕೆ? ಮನ್ಸಿಗೇನಾಯ್ತು? ಯಾಕೆ ನಿನಗೆ ಗೊತ್ತಿಲ್ವಾ? ನಿನಗೂ ಎದೆ ಎತ್ತರಕ್ಕೆ ಬೆಳೆದಿರೋ ಮಗ ಇದ್ದು ನಿನ್ನ ವಿರುದ್ಧವಾಗಿ ಮಾತಾಡಿದ್ರೆ ಗೊತ್ತಾಗಿರೋದು ನನ್ನ ಸಂಕಟ ಏನು ಅಂತ. ಅಕ್ಕ, ಮನೆ ಅಂದಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋಬೇಕಾ? ಬಿಡಕ್ಕ, ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಗಬೇಡ, ಎಲ್ಲ ಸರಿ ಹೋಗುತ್ತೆ. ಏನೇ ಸರಿ ಹೋಗತ್ತೆ? ನೆನ್ನೆ ಕಾರ್ತಿಕ್ ಬಂದು ಆ ಹುಡುಗಿ ಪರವಾಯಿಸ್ಕೊಂಡು ನನಗೆ ವಿರೋಧವಾಗಿ ಮಾತಾಡ್ದ. ಇವತ್ತು ಬಂದು ಏನೋ ಮಾತಾಡ್ತಾನೆ ಅಂದ್ರೆ ಕೇಳಲೇಬೇಡ, ಹಾಗೆ ಹೊರಟೋದ.
ಅವನಿಗೆ ತಾಯಿ ಆದವಳು ನಾನೊಬ್ಳು ಇದೀನಿ ಅನ್ನೋದೇ ಮರ್ತ ಹೋಗ್ಬಿಟ್ಟಿದ್ದಾನೆ. ಇನ್ನ ಆ ಹುಡುಗಿ ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಅನ್ನೋ ತರ ಹೊರಟೋಗ್ಬಿಟ್ಲು. ಮನೆ ಅನ್ನೋದು ಛತ್ರ ಆಗೋಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಕ್ಕ ಏನೋ ಅರ್ಜೆಂಟ್ ಕೆಲಸ ಅಂದ್ಲು, ಬಿಡು ಬರ್ತಾಳೆ. ಎಲ್ಲ ನಿನ್ನಿಂದಾನೆ. ನೀನ್ ಕೊಟ್ಟಿರೋ ಸಲಿಗೆ ಅಮ್ಮ ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾ ನೋಡು. ನಾನ್ ಹೆತ್ತಿರೋ ಮಗ ಇಷ್ಟು ದಿವಸ ಒಂದು ದಿನನೂ ನಾನ್ ಹಾಕಿದ ಗೆರೆ ದಾಟ್ಲಿಲ್ಲ, ನನ್ನ ವಿರೋಧವಾಗಿ ಮಾತಾಡ್ಲಿಲ್ಲ. ಅಂಥವನು ಇವಾಗ ಮಾತಾಡ್ತಾ ಇದ್ದಾನಂದ್ರೆ ಎಲ್ಲ ಅವಳು ಕೊಡ್ತಾ ಇರೋ ಕುಮ್ಮಕ್ಕು. ಗೊತ್ತಿದ್ರೂ ಕೂಡ ನೀನ್ ಅವಳ ಪರ ವಹಿಸ್ಕೊಂಡೇ ಮಾತಾಡು. ಅಕ್ಕ ತನ್ನ ಹೆಂಡತಿ ಬಗ್ಗೆ ಮಾತಾಡಿದಾಗ ಯಾವ ಗಂಡಂದ್ರಾದ್ರೂ ಹಾಗೆ ರಿಯಾಕ್ಟ್ ಮಾಡೋದು. ಕಾರ್ತಿನೂ ಹಾಗೆ ಮಾಡಿದಾನೆ. ಅದನ್ನ ಯಾಕೆ ಸತ್ಯ ಹೇಳ್ಕೊಟ್ಲು, ಅದಕ್ಕೆ ಅವ್ನು ಹಾಗೆ ಮಾತಾಡ್ದ ಅಂತ ಅನ್ಕೋಬೇಕು? ಓ, ಅಂದ್ರೆ ನೀನ್ ಹೇಳೋದೇನು? ಹೆತ್ತ ತಾಯಿಗಿಂತ ನಿನ್ನೆ ಮೊನ್ನೆ ಬಂದವಳ ಹೆಚ್ಚಾಗ್ಬಿಟ್ಲ ಅವನ್ಗೆ? ಅಕ್ಕ ತಾಯಂದ್ರಿಗೆ ತನ್ನ ಮಗನ ಹೆಂಡತಿ ಬಂದ್ಮೇಲೆ ಹೀಗೆ ಅನ್ಸೋದು ಸಹಜ. ಎಲ್ಲಿ ಅವಳು ತನ್ನ ಮಗನ್ನ ತನ್ನಿಂದ ಕಸ್ಕೊಂಡ್ ಬಿಡ್ತಾಳನ್ನೋ ಭಯ. ಆದ್ರೆ ವಾತ್ಸವ ಅದಲ್ಲ. ಕಾರ್ತಿಗೆ ನೀವಿಬ್ರು ಬೇಕು. ಕಾರ್ತಿ ನಿನ್ಗೆ ಹೇಗ್ ಮಗನೋ ಹಾಗೆ ಸತ್ಯನ್ಗೆ ಗಂಡ ಅಲ್ವಾ? ನಮ್ ಗಂಡಂದ್ರು ನಮ್ ಪರವಾಗಿ ನಿಂತಾಗ ಮೆಚ್ಕೊಳ್ಳೋ ನಾವು, ನಮ್ ಮಗ ನಮ್ ಸೊಸೆ ಪರವಾಗಿ ನಿಂತಾಗ ಮೆಚ್ಕೋಬೇಕಲ್ವಾ? ಅವ್ರನ್ನ ಹುಡುಕೊಂಡ್ಬಂದು ನನ್ನ ಕಣ್ಮುಂದೆ ನಿಲ್ಲಿಸ್ಬೇಕು. ರಾಖಿಗೆ ಗತಿ ಕಾಣಿಸ್ದವ್ರಿಗೆ ಈ ಸತ್ಯನ್ ಪವರ್ ಏನು ಅಂತ ತೋರಿಸ್ತಿದ್ರೆ ನನ್ನ ಸತ್ಯನೇ ಅಲ್ಲ. ಸರಿ ಸತ್ಯ. ರಾಖಿ, ನೀನು 1 ವರ್ಷ ಅಂತೂ ಹೋಯ್ತು. ಅದನ್ನಂತೂ ನಾನು ವಾಪಸ್ ತಂದ್ಕೊಡೋದಕ್ಕಾಗಲ್ಲ. ಆದ್ರೆ ನಿನ್ನ ಈ ಸ್ಥಿತಿನ ತಂದಿರೋರ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಅವ್ರ ಪಾತಾಳದಲ್ಲಿ ಅಡಗಿದ್ರೋ ಹುಡುಕೊಂಡು ಹೋಗೋಡಿತೀನಿ. ಸತ್ಯ ಇವಾಗ ಮೊದ್ಲಿನ ತರ ಅಲ್ಲ. ನಿನಗೆ ಮದುವೆ ಆಗಿದೆ, ಭಾವನ್ ಮನೇಲಿದೆಯಾ. ಅನ್ಯಾಯ ಎಲ್ಲೇ ನಡೆದ್ರೂ ನ್ಯಾಯ ಮಾಡೋದಕ್ಕೆ ಅಲ್ಲಿ ಸತ್ಯ ಬಂದೇ ಬರ್ತಾಳೆ. ನೋಡ್ರೋ, ಇನ್ಮೇಲೆ ಇವ್ರನ್ನ ಹುಡುಕೋ ಕೆಲಸ ನಿಂದು. ಇವ್ರು ಎಲ್ಲೇ ಇದ್ರು ಹುಡುಕೊಂಡು ಕರ್ಕೊಂಡು ಬನ್ನಿ. ಇವ್ರು ನಮ್ಮ ಏರಿಯಾಗೆ ಬಂದು ನನ್ನ ಹುಡುಗರ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅನ್ನೋ ಪಿಕ್ಚರ್ ತೋರ್ಸೋಣ. ಸರಿ ಸರಿ ಸತ್ಯ. ರಾಖಿ, ನೀನೇನು ಯೋಚನೆ ಮಾಡಬೇಡ. ಏನೇ ಇದ್ರು ನನ್ನ ಹತ್ರ ಹೇಳು. ಹೇಗೆ ಹುಡುಗರೆಲ್ಲ ನಿನ್ನ ಜೊತೆನೇ ಇರ್ತಾರೆ. ಯಾವುದಕ್ಕೂ ಭಯ ಪಡ್ಬೇಡ. ಏನೇ ಆದರೂ ನೀನು IAS ಆಗೇ ಆಗ್ತೀಯ. ನಾನು ನಿನ್ನ ಜೊತೆ ಇರ್ತೀನಿ. ಇನ್ಮೇಲೆ ನನ್ನ ಹತ್ರ ಏನಾದರೂ ಮುಚ್ಚಿಟ್ರೆ ಸರಿಗಿರಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೊರಡ್ತೀನಿ. ರಾಕಿ, ಏನಾದ್ರೂ ಇದ್ರೆ ಫೋನ್ ಮಾಡು. ಹುಷಾರು.
ರಾಖಿ ಭವಿಷ್ಯಕ್ಕೆ ಕಲ್ಲು ಹಾಕ್ದವ್ರಿಗೆ ಒಂದು ಪಾಠ ಕಲಿಸ್ತೀನಿ. ರಿಲ್ಯಾಕ್ಸ್ ಸತ್ಯ, ಅದು ಯಾರು ರಾಖಿ ಹೊಡೆದಿದ್ದು ಅಂತ ಹುಡುಕ್ಸೋಣ. ಅಮ್ಮನೇ ಊಟ ಮಾಡಿಲ್ಲ ಅಂದರೆ ಇನ್ನು ನನಗೆ ಯಾಕೆ? ನಿನ್ನೆ ಅಷ್ಟು ಮಾಡಿನೂ ಇವಳಿಗೆ ಸಮಾಧಾನ ಆಗಿಲ್ಲ ಅಂತ ಅನಿಸುತ್ತೆ. ಕರೆಕ್ಟಾಗಿ ಅಮ್ಮ ಊಟ ಮಾಡೋ ಟೈಮ್ ನೋಡಿಕೊಂಡೇ ಬಂದಿದ್ದಾಳೆ. ಪಾಪ ನಮ್ಮಮ್ಮ ಊಟ ಮಾಡ್ದೇ ಹೋಗಿದ್ದಾಳೆ. ನಾನು ಬರ್ತೀನಿ. ಸುಹಾಸ್, ಸುಹಾಸ್, ನೀನೇನು ಬೇಜಾರು ಮಾಡ್ಕೋಬೇಡ ಸತ್ಯ. ನಾನು ಅವರನ್ನ ಕರ್ಕೊಂಡು ಬರ್ತೀನಿ. ಯಾಕೋ ಈ ಮನೆಯಲ್ಲಿ ಒಂದು ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನೀ ಜೀವಕ್ಕೆ ಏನು ಬೇಡ, ಹೀಗೆ ಹೋದ್ರೂ ಸರಿನೇ. ಅಮ್ಮ ಪ್ಲೀಸ್, ಯಾವುದಕ್ಕೋ ಲಿಂಕ್ ಮಾಡಬೇಡಿ. ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಊಟ ಬಿಡಬೇಡಿ. ನೀವು ಹಸ್ಕೊಂಡಿದ್ರೆ ನನಗೆ ಊಟ ಸೇರುತ್ತಮ್ಮ. ನೋಡು ಕಾರ್ತಿಕ್, ಪದೇ ಪದೇ ಹೇಳಿದ್ದನ್ನೇ ನನ್ನ ಕೈಲಿ ಹೇಳಕ್ಕಾಗಲ್ಲ. ನನಗೆ ಊಟ ಬೇಡ ಅಂದ್ರೆ ಬೇಡ ಅಷ್ಟೇ. ನೀನಿಂದ ಹೊಟ್ಟೋಗು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅದಕ್ಕೆ ಯಾಕೆ ಹಾಕುಕೊಂಡ್ರಿ? ಏನಾಯ್ತು? ಲಕ್ಷ್ಮಣ, ಇವನಿಗೆ ಇಲ್ಲಿಂದ ಹೋಗಕ್ಕೆ ಹೇಳು. ಕಾರ್ತಿಕ್, ಏನಿದೆಲ್ಲ? ಚಿಕ್ಕಪ್ಪ, ಅದು ಅಮ್ಮನಿಗೆ ಅಂತ ಊಟ ತಂದಿದ್ದೆ. ಅಮ್ಮ ಊಟ ಮಾಡಲ್ಲ ಅಂತ ಹಠ ಹಿಡಿದಿದ್ದಾರೆ. ನೀವಾದ್ರೂ ಅವ್ರಿಗೆ ಊಟ ಮಾಡಕ್ಕೆ ಹೇಳಿ ಚಿಕ್ಕಪ್ಪ, ಪ್ಲೀಸ್. ಯಾರು ಹೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ನನಗೆ ಊಟ ಬೇಡ ಅಂದ್ರೆ ಬೇಡ ಅಷ್ಟೇ. ಇವನ್ ಹೆಂಡತಿಗೆ ಯಾವ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಅಂತ ಹೇಳೋ ಸ್ವಾತಂತ್ರ್ಯ ನನಗಿಲ್ಲದೆ ಇರಬಹುದು. ಆದ್ರೆ ನಾನು ಊಟ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ನನಗಿದ್ದೇ ಇದೆ. ಕಾರ್ತಿಕ್, ನಿನ್ನಿಂದ ಅಮ್ಮಂಗೆ ಹರ್ಟ್ ಆಗಿದೆ ಅಂತ ಗೊತ್ತಿದ್ರು ಊಟ ಮಾಡುವಂತ ಯಾಕೆ ಹಿಂಸೆ ಕೊಡ್ತಿದ್ಯಾ? ಡು ಯು ಹ್ಯಾವ್ ಸಮ್ ಸೆನ್ಸ್ ಕಾರ್ತಿಕ್? ಗಿವ್ ಹರ್ ಸ್ಪೇಸ್.
ಗಾಯ ಮಾಡಿ 4 ಒಳ್ಳೆ ಮಾತಾಡಿದ ತಕ್ಷಣ ಆ ಗಾಯ ಇಮಿಡಿಯೇಟ್ ಆಗಿ ವಾಸಿ ಆಗೋದಿಲ್ಲ ಕಾರ್ತಿಕ್, ರಿಮೆಂಬರ್ ದ್ಯಾಟ್. ಅಕ್ಕ ಪ್ಲೀಸ್, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಓ ಕಮಾನ್, ಆ ಕೆಲಸ ಮಾಡಿದ್ದು ನಿನ್ನ ಹೆಂಡತಿ, ನಾನಲ್ಲ. ಅವಳು ನೆಟ್ಟಿಗಿದ್ದಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಈ ನ್ಯೂಸೆನ್ಸ್ ಕ್ರಿಯೇಟೇ ಆಗ್ತಾ ಇರಲಿಲ್ಲ. ಸಾಕು, ಇಬ್ರು ನಿಲ್ಸಿ. ಅವಳೊಬ್ಳಿಂದಾಗಿ ನಮ್ಮ ಮನೇಲಿ ಯಾವ ನೆಮ್ಮದಿನೂ ಇಲ್ಲ. 3 ಹೊತ್ತು ಜಗಳ, ಗಲಾಟೆ. ಅಮ್ಮ ಅಮ್ಮ ಚಿಕ್ಕಪ್ಪ, ಏನೋ ಮಾತಾಡಬೇಕು ಅಂತ ಕರೆಸಿ ಏನೋ ಮಾತಾಡ್ತಿಲ್ವಲ್ಲ, ಏನಾಯ್ತು? ಕೀರ್ತನ, ಆ ರೌಡಿಗಳು ಆ ಸ್ಲಮ್ ಹುಡುಗನ್ನ ಹೆದರಿಸಿದೆ ಅಲ್ವಾ? ಇನ್ಮೇಲೆ ಅವನು ನಮ್ಮ ರಿತು ತಂಟೆ ಬರಲ್ಲ ತಾನೆ? ಹೆದರ್ಸದ? ಕೈ ಮುರ್ದೆ ಬಂದಿದ್ದಾರೆ ಬಿಡಿ. ಇನ್ನು ಅವನು ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಗಲ್ಲ. ಕೀರ್ತನ, ನಿನ್ನೆ ಕೇಳ್ತಾ ಇರೋದು ಎಲ್ಲ ಓಕೆ ತಾನೆ? ಏನಾಯ್ತು ಚಿಕ್ಕಪ್ಪ? ನೀವ್ಯಾಕೆ ಈ ಪ್ರಶ್ನೆನ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಅಂದರೆ ಆ ಹುಡುಗನಿಗೆ ಬರೀ ಹೆದರ್ಸಿರೋದಷ್ಟೇ ತಾನೆ? ಅವ್ನಿಗೆ ಯಾವುದೇ ರೀತಿ ಅಪಾಯ ಆಗಿರಬಾರ್ದು. ಯಾಕೆಂದರೆ ಅವನು ಎಕ್ಸಾಮ್ ಬರೆಯೋ ಹುಡುಗ. ಅದಕ್ಕೋಸ್ಕರ ಹೀಗೆ ಕೇಳಿದೆ. ನೋನು, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಚಿಕ್ಕಪ್ಪ. ನಮ್ಮ ಕಡೆ ಹುಡುಗರು ಅವನಿಗೆ ಹಾಕಿರೋ ಆವಾಜಿಗೆ ಅವನು ಮನೆಯಿಂದ ಕೂಡ ಆಚೆ ಬರಬಾರ್ದು. ಆ ಥರ ಭಯಪಡಿಸಿದ್ದಾರೆ ಚಿಕ್ಕಪ್ಪ. ಭಯ ಪಡಿಸಿರೋದು ಅಷ್ಟೇ ತಾನೆ? ಹೌದು ಚಿಕ್ಕಪ್ಪ, ಅವನಂತೂ ನಡ್ಗೋಗಿದ್ದಾನೆ. ಅವನಿನ್ನ ನಮ್ಮ ರಿತು ತಂಟೆಗೆ ಬರೋದಿಲ್ಲ ಬಿಡಿ. ಶೂರ್? 100% ಚಿಕ್ಕಪ್ಪ, ನೀವು ಆರಾಮಾಗಿರಿ. ಹೇಳತ್ತೇನೋ ಹೇಳ್ಬಿಟ್ಟು, ಆದರೆ ಈಗ ದುಡ್ಡಿಗೆ ಏನು ಮಾಡೋದು? ಹೇಳ್ಬಿಟ್ಟು ಮಾಡಲಿಲ್ಲ ಅಂದರೆ ಊರವರೆಲ್ಲ ಸೇರ್ಕೊಂಡು ಮಾನ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕ್ಬಿಡ್ತಾರಲ್ಲಪ್ಪ. ಏನು ಮಾಡೋದು, ಏನು ಮಾಡೋದು? ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಕಾಲ್ ಮಾಡೋದ. ಲೆಟ್ಸ್ ಸಿ. ನನ್ನ ಕಾಲೇ ಕಟ್ ಮಾಡ್ತೀರಾ? ಮಾಡ್ತೀನಿ. ಎಲ್ಲ ಇವಳ ಯಾರ್ದು ಕಾಲ್ ಡಾರ್ಲಿಂಗು? ಇನ್ಯಾರ್ದು? ಆ ಬಾಲಂದು. ಮತ್ತೆ ದುಡ್ಡು ಬೇಕಂತೆ ಅವನಿಗೆ. ಇಷ್ಟು ದಿನ ಕೊಟ್ಟಿರೋದೇ ವೇಸ್ಟು, ಈಗ ಇನ್ನ ಬೇಕು ಅಂತ ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ನಮ್ಮನ್ನ ಏನ್ ಅನ್ಕೊಂಡಿದ್ದಾನೆ ಅವನು? ಅಲ್ಲ ಡಾರ್ಲಿಂಗು, ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಮತ್ತೆ ದುಡ್ಡು ಕೇಳಲ್ಲ ಅಂತ ಹೇಳಿದ್ದ ತಾನೆ? ಮತ್ತೆ ಯಾಕೆ ಈಗ ದುಡ್ಡು ಕೇಳ್ತಿದ್ದಾನೆ? ಹಳ್ಳಿಲಿ ಇದ್ಕೊಂಡೆ ಶೋಕಿ ಮಾಡ್ತಿರ್ಬೇಕು, ಅದಕ್ಕೆ. ಮಾಡ್ತಾನೆ. ಏನು ಅವರಪ್ಪಂದ ದುಡ್ಡು? ನಿಮ್ಮಪ್ಪಂದು ಅಲ್ಲ. ಕೃಷ್ಣ. ಸೀತಾ, ಏನಾಯ್ತೆ? ಯಾಕೆ ಹೀಗೆ ಕೂತಿದೀಯಾ? ನಿನ್ಗೆ ಗೊತ್ತಲ್ಲ, ನಮ್ಮನೆ ವಾತಾವರಣನೇ ಸರಿ ಇಲ್ಲ. ನಮ್ಮನೆಗೆ ಏನಾಗಿದೆಯೇ? ಜಬರ್ದಸ್ತ್ ಆಗಿದೆಯಲ್ಲ. ನಿಮ್ ಗಂಡಸರಿಗೆ ಕೆಲವೊಂದು ಸೂಕ್ಷ್ಮಗಳೇ ಅರ್ಥ ಆಗಲ್ಲ. ನಮ್ ಕಾರ್ತಿಕ್ ಹೇಗಿದ್ದವನು ಹೇಗಾಗಿದ್ದಾನೆ ಎಲ್ಲ ಅವಳನ್ನ ಮದುವೆ ಆದ್ಮೇಲೆ ಆಗಿರೋದು. ಅದೇನೋ ನಿಜ ಸೀತಾ. ಸತ್ಯ ಕಾರ್ತಿಕ್ ಬದುಕಲು ಬಂದ ಮೇಲೆ ಅವನು ಬದುಕೇ ಚೇಂಜ್ ಆಗ್ಬಿಟ್ಟಿದೆ.
ಹಿಂದೆ ಆಫೀಸ್ ಅಂದರೆ ಮೂಗು ಮುರಿತಿದ್ದ ಕಣೆ, ಈಗ ನೋಡು ಅವಾರ್ಡೇ ತಗೊಂಡು ಬಂದಿದ್ದಾನೆ. ನಾನು ಆ ವಿಚಾರದ ಬಗ್ಗೆ ಹೇಳ್ತಾ ಇಲ್ಲ ರೀ. ನನ್ನ ಮಗ ನನ್ನ ವಿರುದ್ಧವಾಗೇ ಮಾತಾಡ್ತಾ ಇದ್ದಾನೆ. ಆ ಹುಡುಗಿ ಇದ್ದಾಳಲ್ಲ, ಅವನ ತಲೆಯಲ್ಲಿ ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳನ್ನ ತುಂಬ್ತಾ ಇದ್ದಾಳೆ. ಅದರಲ್ಲಿ ನಿಂದು ತಪ್ಪಿದೆ ಅಲ್ವೇನೆ ಸೀತಾ? ನಿನ್ನೆ ಊಟ ತಂದಾಗ ಕಾರ್ತಿಕ್ ಜೊತೆ ನೀನು ಹೇಗೆ ನಡ್ಕೊಂಡೆ ಅನ್ನೋದು ಸ್ವಲ್ಪ ಜ್ಞಾಪಕ ಮಾಡ್ಕೊ. ಅವನಿಗೂ ಅದರಿಂದ ಬೇಜಾರಾಗಿತ್ತಲ್ವೇನೆ? ಒಟ್ನಲ್ಲಿ ಎಲ್ರಿಗೂ ನನ್ನ ತಪ್ಪೇ ಕಾಣುತ್ತೆ. ಆ ಹುಡುಗಿ ಮನೆಗೆ ಬಂದ್ಮೇಲೆ ಎಲ್ರಿಗೂ ಸದರ ಆಗಿ ಹೋಗ್ಬಿಟ್ಟಿದ್ದೀನಿ. ಎಲ್ಲರೂ ನನಗೆ ಬುದ್ಧಿ ಹೇಳ್ತಾರೆ. ನೋಡು ನೋಡು, ಮತ್ತೆ ನೀನು ತಪ್ಪು ತಿಳ್ಕೊತಾ ಇದೀಯಾ. ನಾವು ಯಾವಾಗಲೂ ನಮಗಿಂತ ಕಿರಿಯರನ್ನ ನಮ್ಮ ಜೊತೆ ಹೊಂದ್ಕೋಬೇಕು ಅಂತ ಆಸೆ ಪಡ್ತೀವಿ. ಆದರೆ ಒಂದು ಸಲನಾದರೂ ನಾವು ಅವರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತೀವ? ಇಲ್ಲ. ಇದು 21ನೇ ಶತಮಾನ ಕಣೆ. ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಬೇಕು. ಎಲ್ರ ಮುಂದೆ ತಾಯಿಗೆ ಅನ್ಬಾರ್ದನ್ನ ಅಂದು ಆಮೇಲೆ ರೂಮಿಗೆ ಬಂದು ಊಟ ತಂದು ಕೊಟ್ಬಿಟ್ರೆ ನಾನು ಕ್ಷಮಿಸ್ಬಿಡ್ಬೇಕಾ? ಕ್ಷಮಿಸಬೇಕು, ಕ್ಷಮಿಸಲೇಬೇಕು ಸೀತಾ. ತಾಯಿ ಹೃದಯ ಅಂದರೆ ಅದೇ ಅಲ್ವಾ? ಅಷ್ಟಕ್ಕೂ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಘಟನೆಗಳು ನಮ್ಮ ಕೈ ಮೀರಿ ನಡೆದು ಹೋಗುತ್ತೆ. ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಡ್ಕೊಂಡಿರ್ತೀವಿ. ಆಮೇಲೆ ನಾವು ಮಾಡಿರೋದು ತಪ್ಪೋ ಸರಿನೋ ಅಂತ ಗೊತ್ತಾಗುತ್ತೆ. ಇಲ್ಲೂ ಅದೇ ಆಗಿರೋದು. ಆ ಕ್ಷಣಕ್ಕೆ ಕಾರ್ತಿಕ್ಗೆ ಸತ್ಯನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದೆ. ಒಬ್ಬ ಗಂಡನಾಗಿ ಅವಳು ಪರವಾಗಿ ನಿಂತ. ಆಮೇಲೆ ತಾಯಿಗೆ ಇದರಿಂದ ಬೇಜಾರಾಗಿದೆ ಅಂತ ಅವನಿಗನ್ಸಿದೆ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದು. ಸುಖ, ಶಾಂತಿ, ನೆಮ್ಮದಿ ಅನ್ನೋದೆಲ್ಲ ಹಾಳಾಗಿ ಹೋಯ್ತು. ಅಕ್ಕ ತಮ್ಮ ಕಿತ್ತಾಡೋ ಹಾಗಾಯ್ತು. ಸಾಲ್ದು ಅಂತ ಅಮ್ಮ ಮಗನ ಮಧ್ಯೆನೆ ತಂದಿಟ್ಟು ತಮಾಷೆ ನೋಡ್ತಾ ಇದೀಯಾ? ಇಲ್ಲ ಸೀತಮ್ಮ, ನಾನು ಹಾಗೆ ಮಾಡಿಲ್ಲ. ಮಾಡಿಲ್ಲ? ಮಾಡ್ದೇನೆ ಅದಾಗದೆ ಹಳಿ ತಪ್ಪತ್ತಾ? ಕೋಟೆ ಮನೆ ಅಂದ್ರೆ 4 ಜನ ಇದ್ರೆ ಹೀಗಿರ್ಬೇಕಪ್ಪ ಅಂತ ಮಾತಾಡ್ಕೋತಾ ಇದ್ರು. ಯಾವಾಗ ನೀನ್ ನಮ್ಮ ಮನೆ ಕಾಲಿಟ್ಟಿಯೋ ಕೋಟೆ ಮನೆ ಸೊಸೆ ಹೀಗ ಅಂತ ಮಾತಾಡ್ಕೋತಾ ಇದ್ದಾರೆ. ಈಗಂತೂ ಬಿಡು, ನಮ್ಮ ಮನೆ ಪರಿಸ್ಥಿತಿ ನೋಡಿ ಜನ ಆಡ್ಕೊಂಡು ನಗ್ತಾ ಇದ್ದಾರೆ. ಸತ್ಯವಾಗ್ಲೂ ಸೀತಮ್ಮ, ನಾನು ಯಾವತ್ತೂ ಕೋಟೆ ಮನೆ ಕೆಟ್ಟದ್ ಬಯಸ್ದವಳೆ ಅಲ್ಲ. ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಟ್ಟವಳು. ನಮ್ಮ ಅಂತ ಹೇಳ್ಬಿಟ್ಟು ನಮ್ ಕೋಟೆ ಮನೆ ಕುಟುಂಬಕ್ಕೆ ನೀನಾಗ್ ಸೇರ್ಕೋತಾ ಇದೀಯಾ? ನೀನ್ ಯಾವತ್ತಿದ್ರೂ ನಮ್ ಕುಟುಂಬಕ್ಕೆ ಸೇರ್ಕೊಳಕ್ ಸಾಧ್ಯ ಇಲ್ಲ. ಆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ನಿನಗೆ ಗೊತ್ತಾ, ನನ್ನ ಮಗ ಯಾವತ್ತೂ ನನ್ನ ವಿರುದ್ಧವಾಗಿ ನಿಂತ್ಕೊಂಡವನಲ್ಲ. ಧ್ವನಿ ಏರಿಸಿ ಯಾವತ್ತೂ ಮಾತಾಡ್ದವನಲ್ಲ. ಆದ್ರೆ ಈಗ ನಿನ್ನ ಕೃಪೆಯಿಂದ ಅದನ್ನೆಲ್ಲ ನಾನು ನೋಡ್ಬೇಕಾಗಿದೆ. ನನ್ನ ಮಗನೇ ತಾಯಿ ವಿರುದ್ಧ ನಿಂತುಬಿಟ್ಟ. ಇಲ್ಲ ಸೀತಮ್ಮ, ಕಾರ್ತಿಕ್ ಆ ರೀತಿ ಮಾತಾಡೋದ್ರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ. ಅವ್ರು ಹಾಗೆಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ನಮ್ಮ ಮನೆಗೆ ಸೊಸೆ ಆಗಿ ಬಂದವಳು. ಮನೇನ ಕೂಡಿಸ್ಬೇಕು, ಮನೇನ ಒಗ್ಗಟ್ಟಾಗಿಡಿಸ್ಬೇಕು.
ಅದು ಬಿಟ್ಟು ಮನೆನ ಒಡೆಯೋಕ್ ನೋಡ್ತಾ ಇದೀಯಾ? ನಮ್ಮಲ್ಲೇ ತಂದಿಟ್ಟು ಕೋಟೆ ಮನೆನೇ ನಾಶ ಮಾಡಕ್ ಹೊರಟಿದೀಯಾ? ನಮ್ಮಲ್ಲೇ ತಂದಿಟ್ಟು ಕೋಟೆ ಮನೆನೇ ನಾಶ ಮಾಡಕ್ ಹೊರಟಿದೀಯಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನ್ ಅಂತವಳು ಅಲ್ಲ ಸೀತಮ್ಮ. ಮುಚ್ಚು ಬಾಯಿನ. ನೀನ್ ಎಂಥವಳು ಅಂತ ಮದುವೆಗೆ ಮುಂಚೆನೆ ನಾನು ನೋಡಿದ್ದೀನಿ. ನಮ್ಮ ಯಜಮಾನ್ ಹತ್ರ ಒಳ್ಳೆ ತರ ನಾಟಕ ಆಡಿ ಮದುವೆ ಮಾಡ್ಕೊಂಡೆ. ಆದ್ರೆ ಈಗಲೂ ಆ ಜೀನ್ಸ್ ಪ್ಯಾಂಟು ಶರ್ಟಿನ ಚಾಳಿ ಬಿಟ್ಟಿಲ್ಲ. ನಮ್ ಮುಂದೆ ಸೀರೆ ಉಡೋದು, ಆಚೆ ಹೋಗ್ತಾ ಮತ್ತೆ ಅದೇ ಹಳೆ ಅವತಾರ. ನಿನ್ ಬುದ್ಧಿನೇ ಇಷ್ಟು, ಒಳಗೊಂದು ಹೊರಗೊಂದು. ನಿನ್ನಂಥವಳು ನಮ್ಮನೆ ಸೊಸೆ ಆಗೋದಕ್ಕೆ ನಾಲಾಯಕ್ಕು. ನನಗೆ ನನ್ನ ಮನೆತನದ ಗೌರವ, ಮಾನ, ಮರ್ಯಾದೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತು. ಅದಕ್ಕೆ ಧಕ್ಕೆ ತರೋ ಯಾರನ್ನು ನಾನು ಸಹಿಸಲ್ಲ. ಈಗ ಸಮಾಜದ ದೃಷ್ಟಿಕೋನನೇ ಬದಲಾಗಿದೆ. ಯಾರಿಗೂ ಕೂಡು ಸಂಸಾರ ಬೇಕೇ ಆಗಿಲ್ಲ. ಎಲ್ರಿಗೂ ಅವ್ರವ್ರ ಸಂಸಾರ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಗಂಡ, ಹೆಂಡತಿ, ಮಕ್ಕಳು ಅಂತ ಬೇರೆ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ ಕೋಟೆ ಮನೆ ಹಾಗಲ್ಲ. ಇವತ್ತಿಗೂ ಯಾವತ್ತಿಗೂ ತುಂಬ ಸಂಸಾರನೇ ಆಗಿರುತ್ತೆ. ಅದು ಹಾಗೆ ಉಳಿಬೇಕು ಅಂದ್ರೆ ನಿನ್ನಂಥವ್ರು ನಮ್ಮ ಕುಟುಂಬದಿಂದ ದೂರ ಇರಬೇಕು. ನನ್ಗೂ ಎಲ್ರು ಜೊತೆಯಾಗಿರ್ಬೇಕು ಅಂತಾನೆ ಇಷ್ಟ ಸೀತಮ್ಮ. ಏ ಹುಡುಗಿ, ಬರೀ ಇಷ್ಟ ಇದ್ರೆ ಸಾಲದು, ಅದನ್ನ ನಿಭಾಯಿಸೋ ತಾಕತ್ತು ಇರಬೇಕು. ಅದೊಂದು ದೊಡ್ಡ ಕತೆ ಸೀತಮ್ಮ. ನಮ್ ರಾಕಿ ಇದಾನಲ್ಲ, ಅದೇ ರಾಕೇಶ್, ಅವನು ಪರೀಕ್ಷೆ ಬರೆಯಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಅವತ್ತು ಈ ನನ್ನ ಮಕ್ಕಳು ಬಂದು ಅವನ ಕೈಯೇ ಮುರಿದ್ಬಿಟ್ರು. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದೆಲ್ಲ ವೇಸ್ಟ್ ಆಗೋಯ್ತು ಸೀತಮ್ಮ. ನಿಮ್ಗೆ ಗೊತ್ತಲ್ಲ ಸೀತಮ್ಮ, ಅವನು ಪರೀಕ್ಷೆ ಬರೆದು ದೊಡ್ಡ ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದ. ಅಂತ ಹುಡುಗನ ಭವಿಷ್ಯನೇ ಹಾಳು ಮಾಡ್ಬಿಟ್ರಲ್ಲ ಅಂತ ಸತ್ಯ ಹೊಡಿತಾ ಇದ್ದಾಳೆ. ಸತ್ಯ ಯಾವಾಗ್ಲೂ ಹಾಗೆ ಸೀತಮ್ಮ, ಅನ್ಯಾಯನ ಕಂಡ್ರೆ ಸಹಿಸಲ್ಲ, ದುರ್ಗೆ ಆಗ್ಬಿಡ್ತಾಳೆ. ಅವ್ರು ಯಾರಾದ್ರೂ ಸರಿ, ಯಾರನ್ನೂ ಬಿಡಲ್ಲ.
ಲೇ ಮೊಮ್ಮಗ್ನೆ ಹೋಡ್ಗೆ ಅವರು ಹಿಂದಿಲ್ದಿನ್ವೆ ಬಂದು ಇಲ್ಲೇ ಇದ್ದು ಎಲ್ಲ ಅಡಿಗೆ ಮಾಡ್ತಾರಂತೆ ಕಳ್ಳ. ಸೂಪರ್. ಹಂಗಾದ್ರೆ ಎಲ್ಲ ಐಟಮ್ನು ಅವ್ರಿಗೆ ತಂದ್ಬಿಡಕ್ ಕೇಳು, ನಮ್ಗೆ ಯಾವ ತಲೆನೋವು ಬೇಡಪ್ಪ. ನೀ ಅಲ್ಲ ಕಾಂಟ್ರಾಕ್ಟರ್ ತಾವಕ್ಕೆ ನೀವ್ ಹಿಂಗ್ ಮಾಡಿ ಅಂತ ಕೇಳ್ಬಿಟ್ರೆ ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡ್ತಾರ ಕಳ್ಳ. ಡಬಲ್ ಸೂಪರು. ಅಂದಂಗೆ ಗುಗ್ಗಯ್ಯ, ನಮ್ಮೂರ್ ಹೆಂಗಸ್ರಿಗೆಲ್ಲ ಸೀರೆ ತಂದ್ರ? ಅದು ಆಗೈತೆ ಕೈ ಸೋಮ್ಕಿರ್ಲ. ಅದಕ್ಕೆ ಚೋಟು ತಾವ್ ಕೇಳ್ತಾ ಇದ್ದಿದ್ದು ನಮ್ಮ ಒಳ್ಳಿನಾಗ ಎಷ್ಟು ಜನ ಹೆಂಗಸ್ರವ್ರೆ ಅಂತ. ಎಕ್ಸಾಕ್ಟ್ಲಿ. ಸಾರಿ ಹೋಯ್ತು ಬಿಡು. ಯಾವಾಗಿಂದ ಸೀರೆ ಹಂಚೋದು? ಇವತ್ ಸಂಜೆಯಿಂದಾನೆ. ಹಂಗೆ ಸೀರೆ ಜೊತೆಗೆ 500 ರೂಪಾಯಿ ಕಾಸು ಕೊಡ್ತಾ ಇದ್ದೀನಿ. ಅದ್ಯಾಕ್ ಬಾಬಯ್ಯ? ಜಾಕೆಟ್ ಹೊಲಿಸ್ಕೊಳಕ್ಕೆಲ್ಲ. ಪರ್ಫೆಕ್ಟ್, ಕರೆಕ್ಟ್ ಆಗಿ ಹೇಳಿದೆ. ಸೀರೆ ಕೊಟ್ಟು ಬ್ಲೌಸ್ ಹೊಲ್ಸ್ಕೊಳಕ್ ಕಾಸು ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ನಮ್ದೇನಿದ್ರು ಫುಲ್ ಪ್ಯಾಕೇಜ್. ಓಕೆ ಬಾಯ್ಸ್, ನೀವು ರೆಡಿ ಮಾಡ್ಕೊಳ್ಳಿ, ನಾನು ಸಂಜೆ ಸಿಗ್ತೀನಿ. ವಾ ಅಕ್ಕ, ಏನ್ ಬಾಗ್ಲ ಹಾಕೊಂಡ್ ಒಳಗ್ ಕೂತ್ಬಿಟ್ಟಿದ್ಯಾ? ಬಾರಕ್ಕ ಆಚೆಗೆ. ಏನ್ ಬಲಯ್ಯ, ಏನ್ ಸಮಾಚಾರ? ವಿಷಯ ಗೊತ್ತಾಗಿಲ್ವಾ? ಅಣ್ಣ ಸಾಗಿಸ್ಬಿಟ್ಟವನೆ. ಕೊಡ್ಲಾ? ನಿಮ್ ಆಶೀರ್ವಾದ ಇರ್ಲಿ. ದೇವ್ ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ಅಕ್ಕ, ಡ್ಯಾಮೇಜ್ ಏನಾದ್ರು ಆಯ್ತಾ? ಅಲ್ಲ, ಕಲರು ಬೇರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬೇರೆ ಕೊಡ್ಲಾ? ಹಾ, ಇದು ಚೆನ್ನಾಗೈತಾ? ಚೆನ್ನಾಗೈತಿ ಇದು. ಲೋ ಚೋಟ, ಈಗಿನ ಕಾಲದ ಹೆಂಗಸ್ರಿಗೆ ಬಿಟ್ಟಿ ಸೀರೆ ಕೊಟ್ರು ಬೇರೆ ಬಾರ್ಡ್ರು ಬೇರೆ ಕಲರು ಕೇಳ್ತಾರಲ್ಲ. ಕಾಲ ಕೆಟ್ಟೋಯ್ತು ಕಳ. ಹೂ ಕಳ್ಳ, ನೀವು ಪುಕ್ಸೊಟ್ಟೆ ಕೊಡ್ತೀಯ ಅಂತ ನೀ ಕೊಟ್ಟಿದ್ದೆಲ್ಲ ಇಸ್ಕೊಳಕ್ಕೆ ರೆಡಿಯಾಗಿ ಕುಂತಿರ್ತಾರೆ ಅನ್ಕೊಂಡೆ. ನಡಿ ಮುಂದಕ್ಕೆ. ವಾ ಕೆಂಪ ಮಜ್ಜೆ, ಬಾ ಆಚೆಗೆ. ಏನ್ಲ ಮಗ ಕರೆದಿದ್ದು? ಕೊಡ್ಲಾ? ತಗೊಳ್ಳಿ ಕೆಂಪ ಮಜ್ಜಿ, ಆಶೀರ್ವಾದ ಮಾಡಿ. ತುಂಬಾ ದಿನದಿಂದ ಅನ್ಕೊಂಡಿದ್ದನ್ನ ಕೊನೆಗೂ ಸಾಧಿಸ್ಬಿಟ್ಟಿದ್ದೀನಿ. ಏನ್ ಬಲ, ಪ್ರಸ್ತಗಿಸ್ತಾ ಆಯ್ತಾ? ಕಳ್ಳಿ, ನಿಂಗೆ ಗೊತ್ತಾಯ್ತು? ಮಗ ನನ್ಗೆ 6 ಮಕ್ಕಳು. ನನ್ಗೆ ಅಷ್ಟು ಗೊತ್ತಾಗಕ್ಕಿಲ್ವಾ? ನೋಡ್ದಾಗ ಹೋಗಯ್ಯ, ಈ ಮುದ್ಕಿ ವಾಲಿಬಾಲ್ ಟೀಮೇ ಕಟ್ಬಿಟ್ಟವಳೆ. ಹೂ ಕಳ್ಳ, ಏನ್ ಅನ್ಕೊಂಡಿದ್ಯಾ? ನೀನ್ ನೋಡಿದ್ರೆ ಜಗತ್ನಾಗ ಯಾರು ಮಾಡದೇ ಇರೋ ಸಾಹಸ ನಾನು ಮಾಡಿದೀನಿ ಅಂತ ಮೆರಿತಾ ಇದೆಯೇ. ನಮ್ಮ ಕಾಲದಲ್ಲಿ ಹಂಗಲ್ಲ, ನಮ್ಮ ರೇಂಜೇ ಬೇರೆ. ಒಂದು ಕಿತ ಶುರುಗೆ ಹಚ್ಕೊಂಡ್ರೆ ಮಿನಿಮಮ್ ಅಂದ್ರೆ ಕಡೆ ಪಕ್ಷ 6. ನಿಮ್ಮ ಥರ 1, 2 ಅನ್ಕೊಂಡೆಲ್ಲ. ಚಿಕ್ಕತ್ತೆ, ಇದ್ರಲ್ಲಿ ನೀವು ಮಧ್ಯ ಬರಬೇಡಿ. ಅವ್ರು ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದನ್ನ ಅವರೇ ಹೇಳಿ, ಅದನ್ನ ನಾನು ತಿಳ್ಕೋಬೇಕು. ರೀ, ಏನ್ರಿ ಇವಳು ಹೇಳ್ತಾ ಇರೋದು? ಕೇಳು ಸತ್ಯ, ಅದೇನು ಕೇಳಬೇಕು ಅಂತ ಇದೆಯೋ ನೇರವಾಗಿ ನನ್ನನ್ನೇ ಕೇಳು. ನಾನೇನ್ ಕೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಈಗ ಆಚೆ ಬರ್ಬೇಕಾಗಿರೋದು ಸತ್ಯ ಮಾತ್ರ. ಯಾಕೆ ಹೀಗೆ ಮಾಡಿದ್ರಿ ಮಿಸ್ಟರ್ ಲಕ್ಷ್ಮಣ್ ಕೋಟೆ ಮನೆ? ನಿಮ್ಮೊಳಗಡೆ ಇಂಥ ರಾಕ್ಷಸ ಇದ್ದಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನನಗೆ ಉತ್ತರ ಬೇಕು. ರಾಕೇಶನ್ ಯಾಕೆ ಹೇಗೆ ಮಾಡಿದ್ರಿ?
ಈಗ ಒಬ್ರು ತಿರುಗಿ ನೋಡಲ್ಲ ಅಂತಾರೆ. ಒಳ್ಳೆ ಊಟ ಹಾಕ್ಬೇಕಪ್ಪ. ಸತ್ಯ ಮದುವೆಯಾಗಿ ಹೋದ್ಮೇಲೆ ಮನೆ ಎಲ್ಲ ಬಣ ಬಣ ಅನ್ನತ್ತೆ. ಸತ್ಯ ಇದ್ದಾಗ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅತ್ತೆ. ಈಗ ಅರ್ಥ ಆಗ್ತಾ ಇದೆ. ಸತ್ಯ ಇದ್ದ ಕಡೆ ಖುಷಿ, ನಗು, ಜನ ತುಂಬಿಕೊಂಡಿರುತ್ತೆ. ಆಹಾ, ಹಾಗೆ ಅವಳು ಮಡ್ಲು ತುಂಬಿಟ್ರೆ ಈ ಸಲ ಸತ್ಯ ಮನೆಗೆ ಬಂದರೆ ನಾನು ಕೇಳೋದೆ, ಯಾವಾಗ ನನ್ನ ಕೈಗೆ ಮರಿ ಮಗುನ ಕೊಡ್ತೀಯಾ, ಯಾವಾಗ ನನ್ನನ್ನು ಮುತ್ತಜ್ಜಿ ಮಾಡ್ತೀಯಾ ಅಂತ. ನಮ್ಮ ಸತ್ಯನ ಸೀತಮ್ಮ ಒಪ್ಕೊಂಡ್ರೆ ಆ ಕಾಲನೂ ದೂರ ಇಲ್ಲ ಅತ್ತೆ. ಸದ್ಯ ಯಾರ ಮೊಮ್ಮಗಳು, ಅವಳು ಎಂತೆಂಥ ಪರಿಸ್ಥಿತಿನ ಎಂತೆಂಥ ಸವಾಲುಗಳನ್ನ ಗೆದ್ದು ಬಂದಿದ್ದಾಳೆ. ಅಂಥದ್ರಲ್ಲಿ ಅತ್ತೆ ಮನಸ್ಸನ್ನು ಗೆಲ್ಲಲ್ವೇನೆ, ಗೆದ್ದೇ ಗೆಲ್ತಾಳೆ. ನೋಡ್ತಾ ಇರೋ, ನೀನು ತಲೆ ಕೆಡಿಸ್ಕೊಬೇಡ, ತಗೋ. ಸತ್ಯ ಏನಾಯ್ತು? ಯಾಕೆಲ್ಲರೂ ಒಂಥರ ಇದ್ದಾರೆ? ನೀನೇನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಯಾರಾದ್ರೂ ಮಾತಾಡ್ತೀರಾ? ಏನ್ ನಡೀತಾ ಇದೆ ಇಲ್ಲಿ? ಕಾರ್ತಿಕ್, ನೀನ್ ಸ್ವಲ್ಪ ಸುಮ್ಮನೆ ಇದ್ಬಿಡು. ನಾನು ಯಾಕೆ ಸುಮ್ಮನೆ ಇರಬೇಕು? ಎಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ. ಏನ್ ನಡೀತಾ ಇದೆ ಅಂತ ಹೇಳಿಲ್ಲ ಅಂದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ಎಲ್ಲ ಗೊತ್ತಾಗತ್ತೆ, ನಾನು ಮಾತಾಡ್ತಾ ಇದ್ದೀನಲ್ಲ. ಹುಡುಗಿ, ಇಷ್ಟೊತ್ತು ಲಕ್ಷ್ಮಣನ ಮೇಲೆ ದರ್ಪ ತೋರಿಸ್ತಾ ಇದ್ದೆ, ಈಗ ಕಟ್ಕೊಂಡಿರೋ ಗಂಡನ ಮೇಲೆ ಮರ್ಯಾದೆ ಇಲ್ಲದೆ ನಡ್ಸ್ಕೊತಾ ಇದೀಯಾ? ನಿನ್ನ ನೀನೇನ್ ಅನ್ಕೊಂಡಿದೀಯಾ? ಬಿಟ್ರೆ ಮನೆ ಒಡೆದು ಸಂಸಾರನ ನುಂಗಿ ನೀರ್ ಕುಡಿದು ಬಿಡ್ತೀಯಾ? ಸೀತಮ್ಮ, ನೀವು ಅಷ್ಟೇ ಇದ್ರಲ್ಲಿ ತಲೆ ಹಾಕ್ಬೇಡಿ. ಇದೇನಿದ್ರು ನನ್ನ ಮತ್ತೆ ಲಕ್ಷ್ಮಣ್ ಕೋಟೆ ಮನೆಯವ್ರ ನಡುವೆ ನಡೀತಾ ಇರೋ ವಿಷಯ. ನಾವು ಮಾತಾಡ್ಕೋತೀವಿ, ಮಿಕ್ಕದವ್ರು ಸುಮ್ಮನಿದ್ರೇನೆ ವಾಸಿ. ನೀನಾಗಲೇ ರಾಕೇಶನ್ನ ಹೊಡೆದ್ದೆ ಅಂತ ಅಂದೆ, ನಾನು ಸುಮ್ಮನೆ ಇದ್ದೆ. ಯಾಕೆಂದ್ರೆ ಹೆದರಿಸೋ ಬರದಲ್ಲಿ ಹುಡುಗರು ಸ್ವಲ್ಪ ಕೈ ಮಾಡಿರ್ಬೋದೇನೋ ಅಂತ. ಆದ್ರೆ ಈಗ ನೀನು ಹೇಳ್ತಾ ಇದೆಯಲ್ಲ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟಕ್ಕೂ ರಾಕೇಶ್ಗೆ ಅಪಾಯ ಆಗುತ್ತದ್ದು ನಾನೇನೂ ಮಾಡಿಲ್ಲ. ಹುಡುಗಿ, ಲಕ್ಷ್ಮಣ ಏನು ಅಂತ ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡೇ ಬಂದಿದ್ದೀನಿ. ಅವನ್ ಮಾಡದೇ ಇರೋ ತಪ್ಪನ್ನ ಅವನ್ ತಲೆ ಕಟ್ಟಬೇಡ. ಅಷ್ಟಿದ್ರೆ ಆ ರಾಕೇಶನ್ನ ನೀನು ಹದ್ದು ಬಸ್ತಲ್ಲಿ ಇಟ್ಕೋ. ನಮ್ಮ ಹುಡುಗಿ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೋ. ಆಯ್ತು, ಹೇಳ್ತೀನಿ. ಒಂದು ವೇಳೆ ಅವನ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಆಗ್ಲೂ ಇದೇ ಮಾತು ಹೇಳ್ತಿದ್ರಾ? ಹಾಗೇನೂ ಆಗಿಲ್ವಲ್ಲ. ಇದನ್ನೇ ಈಗ ರಾದ್ಧಾಂತ ಮಾಡೋ ಅವಶ್ಯಕತೆ ಇಲ್ಲ.
ನಿಮ್ಗೆ ಇದು ಚಿಕ್ಕ ವಿಷಯ ಇರ್ಬೋದು ಸೀತಮ್ಮ, ಆದ್ರೆ ರಾಕೇಶ್ಗೆ ಇದೇ ಬದುಕು. ಕಷ್ಟಪಟ್ಟು ಓದ್ತಿದ್ದ ಹುಡುಗನ್ ಕನ್ಸು ನುಚ್ಚು ನೂರಾಗಿದೆ. ಪರೀಕ್ಷೆನೂ ಬರಿದೆ ಕೈ ಮುರ್ಕೊಂಡು ಮನೇಲಿ ಕೂತಿದ್ದಾನೆ. ಇದಕ್ ಯಾರ್ ಹೊಣೆ? ನೋಡ್ ಸತ್ಯ, ನೀನ್ ಏನ್ ಹೇಳ್ಬೇಕು ಅಂತ ಇದೆಯೋ, ನೀನ್ ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೋ ನನ್ಗೊಂಚೂರು ಅರ್ಥ ಆಗ್ತಾ ಇಲ್ಲ. ಒಂದಂತೂ ನಿಜ, ನಾನು ಯಾವ ಕಾರಣಕ್ಕೂ ರಾಕೇಶ್ ಜೀವನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ. ನನ್ನ ಮಗಳ ಜೀವನ ಹಾಳಾಗಬಾರ್ದು ಅಂತ ಯೋಚನೆ ಮಾಡೋ ನಾನು ಇನ್ನೊಬ್ಬರ ಜೀವನ ಹಾಳು ಮಾಡ್ತೀನ? ಸತ್ಯ, ಹಾಗಿದ್ರೆ ಅದಕ್ಕೆ ಇದಕ್ಕಾದ್ರೂ ಒಂದ್ 4 ಜನನ ಕರೆದು ಊಟ ಹಾಕ್ಸೋಣ ಅನ್ಕೊಂಡೆ ಅಷ್ಟೇ ಬೇಬಿ. ಅದೆಂತ ಯೋಚನೆನೋ ನಿಂದು. ಊಟ ಫ್ಲೆಕ್ಸು. ಫ್ಲೆಕ್ಸ್ ಹಾಕಿದ್ ನಾನಲ್ಲ ಬೇಬಿ, ಪ್ರಾಮಿಸ್. ಎಲ್ಲ ಚೋಟ ಗೊಗ್ಗೈನ್ ಪ್ಲಾನು. ಇದೆಲ್ಲ ನಂಗೆ ಗೊತ್ತಿರಲಿಲ್ಲ ಬೇಬಿ. ಸಾಕ್ ನಿಲ್ಸೋ ನಿನ್ ನಾಟಕನ. ನಿನ್ನ ಪರ್ಮಿಷನ್ ಇಲ್ದೆ ಅವ್ರು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾರಿಗೆ ಹೇಳ್ತಿದ್ಯಾ ಕತೆನ? ಬಾಲನ ಅಭೂತಪೂರ್ವ ಸಾಧನೆ, ಗೆದ್ದು ಬಂದ ಗೆಳೆಯ. ಈ ಸಂತೋಷಕ್ಕಾಗಿ ಊರಿನ ಜನಕ್ಕೆಲ್ಲ ಬಾಡೂಟ ಮತ್ತು ಹೆಂಗಸರಿಗೆಲ್ಲ ಸೀರೆ ಮತ್ತು ಬ್ಲೌಸ್ ಹೊಲಿಸೋದಕ್ಕೆ 500 ರೂಪಾಯಿ ಕೊಡುತ್ತೇವೆ. ರಾತ್ರಿ 8:30ಕ್ಕೆ ಊಟ. ತಪ್ಪದೆ ಬನ್ನಿ. ಬೇಬಿ ಶಾಂತಿ ಶಾಂತಿ, ಮಿಸ್ಟೇಕ್ ಆಗೋಯ್ತು, ಕೋಪ ಮಾಡ್ಕೋಬೇಡ. ಬುದ್ಧಿ ಇದೆಯಾ ನಿನಗೆ? ಇದನ್ನೆಲ್ಲ ಯಾರಾದ್ರೂ ಬರ್ಸ್ತಾರ? ಅದು ಇಷ್ಟು ದೊಡ್ಡದಾಗಿ ಫ್ಲೆಕ್ಸ್ ಹಾಕ್ಸಿದ್ಯಲ್ಲ. ಹೇಳಿದ್ನಲ್ಲ ಬೇಬಿ, ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಅದ್ ಸರಿ, ಇದರಲ್ಲಿ ಬಾಡೂಟ, ಸೀರೆ ಮತ್ತೆ ಬ್ಲೌಸ್ ಹೊಲ್ಸೋದಕ್ಕೆ 500 ರೂಪಾಯಿ ಕೊಡ್ತೀನಿ ಅಂತ ಬರ್ಸಿದ್ಯಲ್ಲ, ಇದ್ ನಿಜನಾ? ಏನೋ ನಿಜನಾ? ಇದಕ್ಕೆಲ್ಲ ನಿನ್ ಹತ್ರ ಎಲ್ಲಿಂದ ದುಡ್ಡು ಬಂತು? ನಿನ್ನನ್ನೇ ಕೇಳ್ತಾ ಇರೋದು, ದುಡ್ಡು ಎಲ್ಲಿಂದ ಬಂತು? ಸರಿಯಾಗಿ ತಗ್ಲಾಕೊಂಡಿದ್ದೀನಿ. ಈಗ ಏನ್ ಹೇಳಿ ಇವಳನ್ನ ಯಾವ ಮಾಡಿಸೋದು? ರಿತು ರಾಕಿ ಪ್ರೀತಿ ಮಾಡಿದ ತಪ್ಪೋ ಸರಿನೋ ಅದು ಬೇರೆ ವಿಷಯ. ಆದ್ರೆ ಪ್ರೀತಿ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಕೇಶ್ನ ಈ ಪರಿಸ್ಥಿತಿಗೆ ತಂದಿದ್ದೀರಲ್ಲ, ಅದು ತಪ್ಪು. ನಮಗ್ ಜೀವ ಕೊಡೋ ಅಧಿಕಾರ ಇಲ್ಲದೆ ಇದ್ದಾಗ ಇನ್ನೊಬ್ರಿಂದ ಅವ್ರ ಜೀವನ ಕಿತ್ಕೊಳ್ಳೋ ಅಧಿಕಾರನೂ ಇರಲ್ಲ. ನಿಜ ಸತ್ಯ, ತಿಳಿದೋ ತಿಳಿದೇನೋ ನಮ್ಮಿಂದ ತಪ್ಪಾಗಿದೆ. ನಾನು ಕೀರ್ತನ ಜೊತೆ ಈ ವಿಷಯನ ಚರ್ಚೆ ಮಾಡಬಾರ್ದಾಗಿತ್ತು. ಅವಳು ಸ್ವಲ್ಪ ಮುಂಗೋಪ, ಅದಕ್ಕೆ ಹೀಗೆ ಮಾಡಿದಾಳೆ. ಹಾಗಂತ ನಾನು ಇವಳನ್ನ ಸಮರ್ಥಿಸ್ಕೋತಾ ಇಲ್ಲ. ರಾಕೇಶ್ಗೆ ಹೀಗಾಗಿರೋದ್ರ ಬಗ್ಗೆ ಖಂಡಿತವಾಗಿಯೂ ನಮಗೆ ಪಶ್ಚಾತ್ತಾಪ ಇದೆ.
ಸತ್ಯ, ಐ ಆಮ್ ಸಾರಿ. ಚಿಕ್ಕಪ್ಪ, ನೀವ್ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಇವ್ರುಗಳೆಲ್ಲ ಹೀಗೇನೆ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಮಾತಾಡ್ಬೇಡ. ಮಾತಾಡ್ಬೇಡ. ಹೌದು, ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹುಡುಕ್ತೀನಿ ಅವನ್ನ? ಹೇಳ್ತಾ ಇದ್ದೀನಿ ಕೇಳು ಕೀರ್ತನ, ಇವತ್ತಿನಿಂದ ನನ್ನ ವಿಷಯದಲ್ಲೇ ಆಗಲಿ, ನನ್ನ ಮಗಳ ವಿಷಯದಲ್ಲೇ ಆಗಲಿ, ಅಕಸ್ಮಾತ್ ನೀನು ತಲೆ ಏನಾದರೂ ಹಾಕದೆ ಅಂದರೆ ಸತ್ಯ ಅಲ್ಲ, ನಾನೇ ನಿನ್ನ ಸಿಗದು ಹಾಕಬೇಕಾಗುತ್ತೆ. ಅಂತೂ ನಮ್ಮ ಹುಡುಗನ್ ದೊಡ್ಡವನ್ ಮಾಡಿದ ಕೀರ್ತಿ ತಮಗೆ ಸಲ್ಲಬೇಕು. ಕಂಗ್ರ್ಯಾಚುಲೇಷನ್. ಮತ್ತೆ ಅನ್ಕೊಂಡಿರೋದನ್ನ ಸಾಧಿಸ್ದೆ ನಾವು ಬಿಟ್ಬಿಡ್ತೀವಾ? ಅದೇ ಮತ್ತೆ ನಿಮ್ಮ ಹಾರ್ಡ್ ವರ್ಕ್ ಇಲ್ಲ ಅಂದಿದ್ರೆ ನಮ್ಮ ಹುಡುಗ ಲವ್ ಅಲ್ಲಿ ಇನ್ನ 1ನೇ ಕ್ಲಾಸಲ್ಲೇ ಇರ್ತಿದ್ದ. ಏನೋ ದೇವ್ರ ದೊಡ್ಡವನು, ನಮ್ಮ ರಾಕಿಗೆ ನೀವ್ ಸಿಕ್ಕಿದ್ರಿ. ಸಾಕ್ ಬಿಡೋ, ಎಷ್ಟೋ ರೇಗಿಸ್ತೀಯ. ಯಾಕೋ ಬಿಡ್ಬೇಕು? ನಾವ್ ಯಾರಿಗೂ ಬೀಳಲ್ಲ. ಈ ಪ್ರೀತಿ ಗೀತಿ ಅನ್ನೋದೆಲ್ಲ ಪುಸ್ತಕದ ಬದ್ನೆಕಾಯಿ ಅಂತ ಭಾಷಣ ಹೊಡಿತಿದ್ದೆ. ನೋಡ್ದ, ತಮ್ಮ ಕೊಬ್ಬಿಳ್ಸಕ್ಕೆ ರೀತುನೇ ಬರ್ಬೇಕಾಯ್ತು. ಹಲೋ, ಏನು ನಮ್ ಹುಡ್ಗನ್ನೇ ರೇಗಿಸ್ತಾ ಇದ್ಯಾ? ಓಹೋ ಪಾಸಿಟಿವ್ನೆಸ್. ನನ್ ಪ್ರೀತಿನ ಒಪ್ಕೊಳ್ಳೋದಿಕ್ಕೆ ಇವನ್ ಸ್ವಲ್ಪ ಲೇಟ್ ಮಾಡಿರ್ಬೋದು. ಸೋ ವಾಟ್? ಆದ್ರೆ ಈಗ ನೋಡ್ತೀರಿ ನಮ್ ಪ್ರೀತಿನ, ಅದ್ರ ರೀತಿನ. ಥ್ಯಾಂಕ್ ಯು ರಾಕಿ, ನನ್ನನ್ನು ಒಪ್ಕೊಂಡಿದ್ದಕ್ಕೆ, ನಮ್ಮ ಪ್ರೀತಿನ ಒಪ್ಕೊಂಡಿದ್ದಕ್ಕೆ. ಐ ಲವ್ ಯು. ಆಹಾ, ರಾಕಿ ಮದ್ವೆ ಅಂತೆ. ನಮ್ ರಾಕಿ ಮದ್ವೆ ಅಂತೆ. ನಮ್ಗೂ ನಿಮ್ಗೂ ಏನಂತೆ? ಲೋಕವೆಲ್ಲ ಗುಲ್ಲಂತೆ. ಇಲ್ಲಪ್ಪ, ರಾಕಿ ನನ್ನ ಚೆನ್ನಾಗಿ ನೋಡ್ಕೊತಾನೆ. ನಮ್ ಪ್ರೀತಿ ಮೇಲೆ ನನಗ್ ನಂಬಿಕೆ ಇದೆಪ್ಪ. ತೆಗೆದು ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದುರಾಗ್ಬಿಡ್ಬೇಕು. ಹೋಗು ಒಳಗಡೆ. ಅಮ್ಮ, ಅಪ್ಪ ಹೇಳದ್ ಕೇಳಿಸ್ತಿಲ್ವಾ? ಒಳಗಡೆ ಹೋಗು. ಹೋಗು ಒಳಗಡೆ.
ಚಿಕ್ಕಪ್ಪ, ರಿತು ಅಳ್ತಾ ಇದ್ದಾಳೆ. ಯಾಕೆ ಅವಳು ಮನ್ಸು ನೋವಿಸ್ತಾ ಇದ್ದೀರಾ? ಪ್ರೀತಿ ವಿಷಯದಲ್ಲಿ ಯಾವ ಚಿಕ್ಕಪ್ಪ ಸ್ಟೇಟಸ್ಸು? ಅಲ್ಲ, ನೀವ್ ಮಾತಾಡ್ತಾ ಇದ್ದೀರಾ? ಕಾರ್ತಿಕ್, ನೀನು ಇದ್ರಲ್ಲಿ ತಲೆ ಹಾಕ್ಬೇಡ. ನಾನು ಯಾವುದೇ ಕಾರಣಕ್ಕೂ ನನ್ನ ರಿತುನ ಈ ಹುಡುಗನಿಗೆ ಕೊಡೋದಿಲ್ಲ. ಯಾಕೆ? ರಾಕೇಶ್ ನಮ್ಮ ಸ್ಟೇಟಸ್ಗೆ ಸರಿ ಹೋಗಲ್ಲ ಅಂತಾನ? ಹೌದು ಹೌದು. ಅಂದ್ರೆ ಇಲ್ಲಿವರೆಗೂ ನೀವು ಸತ್ಯನ್ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳ ಚಿಕ್ಕಪ್ಪ? ಯಾವಾಗ್ಲೂ ಸತ್ಯನ್ ಬಗ್ಗೆ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಹಾಗೆ ನೋಡ್ಬೇಕು ಅಂದ್ರೆ ಸತ್ಯನೂ ಅದೇ ಸ್ಟೇಟಸ್ ಅವಳಲ್ವಾ ಚಿಕ್ಕಪ್ಪ? ರಾಕೇಶ್ ನಮ್ಮ ಮನೆಗೆ ಸರಿ ಹೋಗಲ್ಲ ಅಂದ್ಮೇಲೆ ಸತ್ಯನೂ ನಮ್ಮ ಮನೆಗೆ ಹೊಂದಬಾರ್ದಲ್ವಾ ಚಿಕ್ಕಪ್ಪ? ನೋಡು ಕಾರ್ತಿಕ್, ಅದೇ ಬೇರೆ ಇದೇ ಬೇರೆ. ಯಾಕೆ ಬೇರೆ? ಏನ್ ಬೇರೆ? ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಚಿಕ್ಕಪ್ಪ. ಚಿಕ್ಕ ವಯಸ್ಸಿಂದಾನು ಬಡವರು ಶ್ರೀಮಂತರು ಆಸ್ತಿ ಅಂತಸ್ತು ಅಂತ ತಾರತಮ್ಯ ಮಾಡ್ದೇನೆ ಬೆಳೆಸ್ತವ್ರು ನೀವು. ಆದ್ರೆ ರಾಕೇಶ್ ವಿಷಯದಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದೀರಾ ಚಿಕ್ಕಪ್ಪ? ನೀವು ಅನ್ಕೊಂಡಿರೋ ತರ ರಾಕೇಶ್ ಕೆಟ್ಟ ಹುಡುಗ ಅಲ್ಲ ಚಿಕ್ಕಪ್ಪ. ಅವ್ನ್ ಯಾರ ತಲೆನೂ ಕೆಡ್ಸಿಲ್ಲ. ಅವಾಗ್ಲೇ ರಿತು ಹೇಳಿಲ್ವಾ ಅವಳೇ ಅವನ್ನ ಪ್ರೀತಿಸಿದ್ದು ಅಂತ? ಕಾರ್ತಿಕ್, ನೀನ್ ಸುಮ್ಮನೆ ಇರು. ರಿತು ಲಕ್ಷ್ಮಣನ ಮಗಳು. ತನ್ನ ಮಗಳನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಬೇಕಾದವನು ಲಕ್ಷ್ಮಣ. ನಮಗೆ ಯಾರಿಗೂ ಅವನಿಗೆ ಪ್ರಶ್ನೆ ಕೇಳೋ ಹಕ್ಕಿಲ್ಲ. ಯಾಕಿಲ್ಲ? ಯಾರಿಗಿಲ್ಲ? ನಾನ್ ದಿವ್ಯನ್ ಇಷ್ಟಪಡ್ತೀನಿ ಅಂತ ನಿಮ್ಮ ಹತ್ರ ಹೇಳಿದಾಗ ನೀವ್ ಎಲ್ರೂ ಒಪ್ಕೊಂಡ್ರಿ. ನೀವೇ ಹೋಗಿ ಸಂಬಂಧ. ಅಮ್ಮ, ಪಕ್ಕ ರಾಕೇಶ್ ಏನಾದ್ರೂ ಒಂದು ಅಚೀವ್ ಮಾಡೇ ಮಾಡ್ತಾನೆ. ಅಮ್ಮ, ಇವಾಗ ಅವನ ಹತ್ರ ದುಡ್ಡಿಲ್ದೇ ಇರ್ಬೋದು, ಆದ್ರೆ ಫ್ಯೂಚರ್ ಅಲ್ಲಿ ಖಂಡಿತವಾಗ್ಲೂ ಅವನ್ ಇದೇ ತರ ಇರಲ್ಲ. ರಾಕೇಶ್ ಜೊತೆ ನಮ್ ರಿತು ನಿಜವಾಗ್ಲೂ ಸಂತೋಷವಾಗಿರ್ತಾಳಮ್ಮ, ಸುಖವಾಗಿರ್ತಾಳೆ. ಸಾಕು. ಇನ್ನು ಏನಾದ್ರೂ ಉಳಿದಿದೆಯಾ? ಚಿಕ್ಕಪ್ಪ, ನಿಮಗೆ ಹೇಳೋಷ್ಟು ನಾನ್ ದೊಡ್ಡವನಲ್ಲ. ಆದ್ರೆ ರಿತು ಸಂಕಟ ಪಟ್ರೆ ನನ್ ಕೈಲಿ ನೋಡಕ್ ಆಗಲ್ಲ. ಇಡೀ ಜೀವನ ಸಂಕಟ ಪಡೋದಕ್ಕಿಂತ ಒಂದೆರಡು ದಿನ ಸಂಕಟ ಪಡ್ಲಿ ಬಿಡು. ಯಾರಿಗೇನು ನಷ್ಟ ಇಲ್ಲ. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಇದರಲ್ಲಿ ಯಾವ ಸಜೆಷನ್ ನನಗೆ ಬೇಕಾಗಿಲ್ಲ. ಸರಿ, ಹಾಗಿದ್ರೆ ನಾಳೆ ಇವನ್ IAS ಆಗಿ ಬಂದ್ರೆ ಒಪ್ಕೋತೀರಾ? ಆಗ ರಿತುನ ರಾಕೇಶಿಗೆ ಕೊಟ್ಟು ಮದ್ವೆ ಮಾಡ್ತೀರಾ? ಹೇಳಿ, ಆಗ್ಲಾದ್ರೂ ರಾಕೇಶ್ನ ಒಪ್ಕೋತೀರಾ? ಒಂದು ಪಕ್ಷ ನಾಳೆ ಇವನ್ CM ಆದ್ರೂ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೇಜಾರು ಮಾಡ್ಕೊಂಬೇಡ ಸತ್ಯ. ಥ್ಯಾಂಕ್ಸ್ ಬಾಬಾ. ಜಗತ್ತೇ ನನ್ನ ವಿರುದ್ಧ ನಿಂತರು ನೀನು ಮಾತ್ರ ನನ್ನ ಕೈ ಬಿಡಲ್ಲ ಅಲ್ವಾ? ಬೇಕಂದ್ರೆ ಅದೇ ಜಗತ್ತಿನ ವಿರುದ್ಧ ಹೋರಾಡ್ತೀಯ.
ನನ್ನ ಮಾತ್ರ ಬಿಟ್ಕೊಡಲ್ಲ. ನೀನ್ ನನ್ನ ತಮ್ಮ ಕಣೋ. ನೀವು ಹುಲಿ ಥರ ಮೇಡಮ್. ಹುಲಿ ಯಾವತ್ತಾದ್ರೂ ಬೇಜಾರು ಮಾಡ್ಕೊಳ್ಳುತ್ತಾ? ಯಾವಾಗಲೂ ಅದರದ್ದೇ ಗತ್ತಲ್ಲಿ ಆಟಿಟ್ಯೂಡಲ್ಲಿ ಇರ್ತಾನೆ. ಅಮೂಲ್ ಬೇಬಿ ರೇಗಿಸ್ಬೇಡ. ನಾನಿನ್ ರೇಗಿಸ್ತಾ ಇಲ್ಲ ಸತ್ಯ, ನೀನು ಹುಲಿ ಥರಾನೇ. ನಿನ್ನ ನಂಗೆ ಹಾಗೆ ನೋಡೋಕ್ಕೆ ಇಷ್ಟ. ಅಂದಂಗೆ ನನಗೆ ಆಫೀಸಿಗೆ ಲೇಟ್ ಆಯಿತು. ಥ್ಯಾಂಕ್ ಯು ಫಾರ್ ದ ಕಾಫಿ. ನಾನೇ ಹೊಡ್ತೀನಿ. ಬಾಯ್. ಅಮೂಲ್ ಬೇಬಿ ನಿಧಾನಕ್ಕೆ ನನ್ನನ್ನು ಒಪ್ಕೋತಾ ಇದ್ದಾನೆ. ಹೆಂಡತಿ ಅಂತಿದ್ದಾನೆ. ಒಬ್ಬ ಗಂಡ ಆಗಿ ಹೆಂಡತಿಗೆ ಹೇಗೆಲ್ಲ ಸಪೋರ್ಟ್ ಮಾಡ್ಬೋದೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಥ್ಯಾಂಕ್ಸ್ ದೇವ್ರೆ, ಒಬ್ಬ ಗಂಡನಲ್ಲಿ ಒಂದೊಳ್ಳೆ ಗೆಳೆಯನ್ ಕೊಟ್ಟಿದ್ಯಾ. ಈ ಗೆಳೆಯ ನನ್ನ ಕೊನೆ ಉಸಿರಿರೋವರೆಗೂ ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಹಾಗೆ ನೋಡ್ಕೊಳಪ್ಪ. ಖಂಡಿತವಾಗ್ಲು ನಮ್ಮಿಬ್ಬರ ಸಂಬಂಧ ಹೀಗೆ ಇರುತ್ತೆ ಸತ್ಯ. ಡೋಂಟ್ ವರಿ. ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ನಾನು ತಪ್ಪು ಮಾಡಿಬಿಟ್ಟೆ. ಇನ್ಮೇಲಿಂದ ಯಾವತ್ತೂ ಈ ತಪ್ಪು ನನ್ನ ಕಡೆಯಿಂದ ಆಗಲ್ಲ. ನಾವಿಬ್ರು ದಿ ಬೆಸ್ಟ್ ಗಂಡ ಹೆಂಡತಿ ಅನ್ನೋ ಹಾಗೆ ಪ್ರಪಂಚ ಮಾತಾಡಬೇಕು. ನಾನು ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಹಲೋ, ಇವತ್ತು ನಾನು ಆಫೀಸಿಗೆ ಬರ್ತಾ ಇಲ್ಲ. ಹೇಗೂ ಆಫೀಸಲ್ಲಿ ಕೆಲಸ ಕಡಿಮೆ ಇದೆಯಲ್ಲ, ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ. ಏನ್ ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು.